ಬಂದಿರೋದ್ರಿಂದ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಈಗ ಕೇಂದ್ರ ಸರ್ಕಾರದಿಂದ 2014-15 ಇದರಲ್ಲೇ ಬೀದಿ ಬದಿ ವ್ಯಾಪಾರಿಗಳ ಇದ್ರದ್ದು ವಿಭಾಗ ಪ್ರತಿಯೊಂದು ಜಿಲ್ಲೆ ತಾಲೂಕು ಮಟ್ಟಗಳಲ್ಲೆಲ್ಲ ಆಗಿತ್ತು. ಬಟ್ ಅದು ಪಬ್ಲಿಸಿಟಿ ಇರಲಿಲ್ಲ. ಈಗ 2014-15 ಕಾಯ್ದೆಯಡಿ ವಿಷಯ ಅವರು ಅಟ್ಲೀಸ್ಟ್ ವ್ಯಾಪಾರಸ್ಥರಿಗೆ ID ಮೆಂಬರ್ಸ್ ಯಾರಿದ್ದಾರೆ ಅವ್ರಿಗೆ ಫಸ್ಟು ಅವ್ರ ಗಮನಕ್ಕೆ ತಂದು ಇವ್ರು ಕಾರ್ಯಕ್ರಮ ಮಾಡ್ಕೊಬೇಕು. ಆಮೇಲೆ ಎರಡನೇದು ಬಂದು ಈಗ ಅವ್ರು ಹೇಳ್ತಾ ಇದ್ದಾರೆ ಎಲೆಕ್ಷನ್ನು ಲಾಸ್ಟ್ ಟೈಮು ನಮ್ಮದೇ ಇದಾಯಿತು ಅಂತ. ಸರಿ, ಆದರೆ ಈಗ ನಾವೊಂದು ಒಕ್ಕೂಟ ಅಂತ ಮಾಡಿದಾಗ ಅದರಲ್ಲಿರೋಂಥ ID-ದಾರರು ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ತಿಳಿಸಿದಾಗ ಅವ್ರು ಬರೋದೇ ಬಿಡೋದು ಅವರ ವೈಯಕ್ತಿಕ, ಅದನ್ನು ತಿಳಿಸಿ ಒಂದು ಎಲೆಕ್ಷನ್ ಮಾಡ್ಬೋದಿತ್ತು ಅನ್ನೋ ನಮ್ಮ ಒಂದು ಅನಿಸಿಕೆ. ಮತ್ತು ಈಗ ನೀವು ಪೂರ್ಣಭಾವಿ ಸಭೆ ಯಾವಾಗ ನಡೆಸ್ತೀರಾ ಏನು, ಈಗ ನಾನು ಲಾಸ್ಟ್ ಟೈಮು ಆಫೀಸಿಗೆ ಭೇಟಿ ಕೊಟ್ಟಾಗ ಅವ್ರಿಗೆ ಮಾಹಿತಿಗಳೇ ಇರಲ್ಲ. ಇದನ್ನು ಅಲ್ವಾ, ಏನು ವಿಚಾರದ ಬಗ್ಗೆ ಹೇಳಿದ್ರಿ ಸರ್? ಯಾವಾಗ ಹೊರಗಡೆ ದೂರ ಎಲ್ಲೂ ಹೋಗಲ್ಲ, ಅಲ್ಲಿಂದ ಹೊರಗೆ ಬಂದು ಅಲ್ಲೇ ಕೂತಿರ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂತಿರ್ತೀವಿ. ಏನಾದರೂ ಒಂದು ಮಾಡಬೇಕಾದ್ರೆ ಒಂದು ವಿಷಯ ತಿಳಿಸ್ಬೇಕು ತಾನೆ. ನನಗೆ ತಿಳಿಸಿದ್ರೆ ನಾನು 10 ಜನಕ್ಕೆ ಹೇಳ್ತೀನಿ, ನನಗೆ ವಿಷಯ ಗೊತ್ತಿಲ್ಲ 10 ಜನಕ್ಕೆ ಹೇಗೆ ತಿಳಿಸೋಕ್ಕಾಗುತ್ತೆ? ಮತ್ತು ಈಗ ಸಭೆ 2 ತಿಂಗಳು 3 ತಿಂಗಳು ಮಾಡ್ತೀರಾ, ಇಲ್ಲ ತಿಂಗಳು ಮಾಡ್ತೀರಾ? 3 ತಿಂಗಳು ಒಂದು ಮಾಡ್ತೀರಲ್ವಾ? ಅಲ್ಲಿಗೆ ಬಿಫೋರ್ 4 ಸಿಗುತ್ತೆ ನಮಗೆ. ಅಲ್ಲಲ್ಲ 4 ತಿಂಗಳು ಇದೆಯಾ, ವರ್ಷದಲ್ಲೇ 4 ತಿಂಗಳು ಮಾಡ್ತಾ ಇದ್ದೀರಾ. ಅದಕ್ಕೆ ಆದಂಥ ಅಮೌಂಟು ಏನು ಇಶ್ಯೂ ಆಗ್ತಾ ಇದೆ ತಮ್ಮಿಂದ? 1,000 ರೂಪಾಯಿ. ಹಾಂ, ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಅನೌನ್ಸ್ ಮಾಡಿದ್ದಾರೆ, ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಯಾರು ಬಡವರಲ್ಲ, ಮೂಲೆ ಗುಂಪಾಗಿ ಕೂತ್ಕೊಂಡ್ಬೇಡಿ, ಮುಂದೆ ಬನ್ನಿ ಅಂತ. ಈಗ ನಮ್ಮದೇ ಆದಂಥ ವ್ಯಾಪಾರಿಗಳೇ ಅವ್ರಿಗೆ ಒಂದು ಸುಂಕ ಹಾಕ್ಲಿ, ಅವ್ನಿಗೆ ಎಷ್ಟು ನಮ್ಗೆ ಹೇಗೆ ಗೊತ್ತಾ, ಎಲ್ಲ ಬೀದಿ ವ್ಯಾಪಾರ ಸುಂಕ ಹಾಕಂಗಿಲ್ಲ. ಲೆಕ್ಕವಾಗಿ ಒಂದು 10 ರೂಪಾಯಿ 20 ರೂಪಾಯಿ ಸುಂಕ ಹಾಕ್ತೀವಿ, 100 ರೂಪಾಯಿ ಹಾಕ್ತಾನೆ, 50 ರೂಪಾಯಿ ಹಾಕ್ತಾನೆ. ಈಗ ಅಲ್ಲಲ್ಲ ಅದಕ್ಕೆ ಆನ್ಸರ್ ಕೊಡ್ತಾ ಇದೀನಿ ಇರ್ರಿ ಸ್ವಲ್ಪ. ಈಗ ಆನ್ಸರ್ ಕೊಡ್ತಾ ಇದೀನಿ ಅಂತ ಹೇಳಿದೆ ತಾನೇ ನಿಮ್ಗೆ. ಈಗ ನಾನು ಮಾತಾಡ್ತೀರಾ ನೀವು ಮಾತಾಡ್ತೀರಾ? ಈಗ ನಾನು ಮೊನ್ನೆ ಇಲ್ಲಿ ಬಂದು ಹೋದ್ಮೇಲೆ ಏನ್ ಮಾಡಿದೀನಿ ಅಂತ ನಿಮ್ಗೆ ಗೊತ್ತಾ? ಮತ್ತೆ ಕೇಳ್ಬೇಕು ನೀವು. ಅದನ್ನ ಹೇಳಿ ಅನ್ಬಿಟ್ರೆ ಏನಂತ ಹೇಳ್ತಾರೆ? 7 ಗಂಟೆ ತಾಳ್ಮೇಲೆ ಕೇಳ್ಬೇಕು ನೀವು. ಏನ್ ಇಶ್ಯೂ ಮಾಡಿದೀನಿ ಅಂತ ನೋಡಿದೀರಾ ನೀವು ಲೆಟರ್ಡಲ್ಲಿ? KPCCಗಾಗ್ಲಿ ರಾಜ್ಯದ ವಿಕಾಸ ಸೌಧಗಾಗಿ ಏನು ಇಶ್ಯೂ ಮಾಡಿದ್ದೀನಿ ಗೊತ್ತಾ? ಅದನ್ನು ವಾಟ್ಸಪ್ಪಲ್ಲಿ ಇವ್ರಿಗೂ ಸೆಂಡ್ ಮಾಡಿದ್ದೀನಿ ನೋಡಿ. ಇಲ್ಲಿ ನಮ್ಮದು ಲೆಟರ್ ಪ್ಯಾಡಲ್ಲಿ ಇಶ್ಯೂ ಮಾಡಿ, ಇಲ್ಲ ಅವ್ರ ಕೈಯಲ್ಲಿ TVC ಕಾನೂನು ಅಡಿಯಲ್ಲಿ 10-20 ರೂಪಾಯಿ ಮೇಲೆ ಕಟ್ಟಕ್ಕೆ ನಮಗೆ ಶಕ್ತಿ ಇಲ್ಲ, ಇದಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು ನಗರಸಭೆ ಇದರಿಂದ ಅಂದ್ಬಿಟ್ಟು ಆಲ್ರೆಡಿ ಲೆಟರ್ ಕೊಟ್ಟು ಸೀಲು ಸೈನ್ ಎಲ್ಲ ಹೊಡೆದು ಅಲ್ಲಿಗೂ ಕಳಿಸಿ ಇಲ್ಲಿಗೂ ತಂದಿದ್ದೀನಿ. ಇವ್ರಿಗೂ ವಾಟ್ಸಪ್ಪಲ್ಲಿ ಮೊನ್ನೆನೇ ಕಳಿಸಿದ್ದೀನಿ. ಈಗ ಮಾತಾಡಿ ನೋಡಿ, ವಿತ್ ವಿಡಿಯೋ ಇದೆ. ನಾವು ಆಲ್ರೆಡಿ 2 ವರ್ಷದಿಂದ ವೀರಗಾಸಿ ರುದ್ರೇಶ್ ಅಂತ ನಾಗಮಂಗಲದವರು ಗೊತ್ತರಲ್ವ ನಿಮಗೆ, ಅವ್ರಿಗೇನೆ ನಾವು KRS ಹಿಂಭಾಗದಲ್ಲಿ ಶನಿ ಮಠ ಅಂತ ಮಾಡಿದ್ದೇವೆ, ರಾಜಣ್ಣವ್ರ ಮುಖಾಂತರ ಮಾಡಿಕೊಟ್ಟಿದ್ದೀನಿ ನಾನು ಪ್ರೆಸೆಂಟ್. ಆಯಿತಾ? ಅಲ್ಲಿ ಉಚಿತವಾದ ರುದ್ರಾಶ್ರಮನ ಮಾಡಿದ್ದೀವಿ. ಊಟದ ವ್ಯವಸ್ಥೆ ಇರ್ಬೋದು, ಮೆಡಿಕಲ್ ಆಪ್ಷನ್ಸ್ ಇರ್ಬೋದು, ಅದರಲ್ಲಿ 50% ನಮ್ಮದು ಅಲ್ಲಿ ಸೇವೆ ಸಲ್ತಾ ಇದೆ. ಇದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ, ನೀವು ಅಲ್ಲಿ ಸೇರ್ಕೊಳ್ಳಿ. ನೆಕ್ಸ್ಟ್ ಮನೆ ಇದ್ರ ಒದಕ್ಕೆ ಬೇಕಲ್ಲ, ಅದಕ್ಕೆ ಕೆಲಸ ಮಾಡೋರು ಅವರೇ, ಅವ್ರ ಗಮನ ಅಲ್ಲ. ಇದು ನಾನು ಹೈಲೈಟ್ ಮಾಡ್ತೀನಿ ನಾನೀಗ. ಸರಿ, 1,500 ರೂಪಾಯಿ ಒಂದು ಕಾರ್ಡ್, ಅವ್ರ ಕಾರ್ಡ್ ಕಳೆದೋಗಿರೋ ಕಾರ್ಡ್ಗೆ ಒಂದು ಯಾರು ತಗೊಳಕ್ಕೆ ಏನು ತಪ್ಪು ಸರ್ ಇದು. ಅಲ್ಲ, ಈಗ ನೆಕ್ಸ್ಟ್ ಇವ್ರ ಆಫೀಸ್ಗೆ ಬಂದ್ರು ತೆಗೆದು ಕೊಡ್ಬೋದು, ಅದು ನಿಮ್ಗೆ ರೈಟ್ಸ್ ಇದೆ. ಅದು ಅಂದಿದ್ದೀರಾ? ಒಂದು ನಿಮಿಷ ಕಾರ್ಡ್ಗೆ 2,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಲ್ಲ? ಸರಿ, ಯಾರು ನಿಮ್ಗೆ ಹೇಳಿದ್ರು? ಮೈಸೂರಲ್ಲಿ ನಮಗೆ ಕಾರ್ಡ್ ಮಾಡ್ಕೊಟ್ರಲ್ಲ ಥರ್ಡ್ ಪಾರ್ಟಿ ಸರ್ವೆ ಅವರು, ಸೊಲ್ಯೂಷನ್ ಸೆಂಟರ್. ಮಾತಾಡ್ತಾರೆ
ಇಲ್ಲಿ ಹಿಂಗೆ ಗಜಿಬಿಜಿ ಆಗ್ಲಿ ಅಂತ ಅವರೇ